श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಷಷ್ಠಸರ್ಗದಲ್ಲಿ 23ನೇ ಶ್ಲೋಕ. ಸುಂದರೇಷು ಸುರಮಂದಿರವೃಂದೇಷ್ವಿಂದಿರಾರಮಣವಂದನ ಕೃತ್ಯಂ ಆಚರನ್ನ ಸುಚಿರಾತ್ ಸುವಿಚಾರೋ ರೌಪ್ಯಪೀಠಪತಿಮಾಪಮುಕುಂದಂ. ಸುಂದರೇಷು ಸುರಮಂದಿರವೃಂದೇಷು ಇಂದಿರಾರಮಣವಂದನ ಕೃತ್ಯಂ ಆಚರನ್ ಅಸುಚಿರಾತ್ ಸುವಿಚಾರಃ ರೌಪ್ಯಪೀಠಪತಿಂ ಆಪ ಮುಕುಂದಂ. ಅಂದರೆ ನಾವು ನೋಡಿದ್ದೀವಿ, ಅನೇಕ ದಕ್ಷಿಣ ದಿಕ್ಕಿನಲ್ಲಿ ಇದ್ದ ದೇವಾಲಯಕ್ಕೆಲ್ಲ ಆಚಾರ್ಯರು ಸಂಚಾರ ಮಾಡಿ ಬಂದರು ಹಾಗೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಸುಂದರೇಶು ಹಾಗೆಂದ್ರೆ ಶೋಭನೇಶು ಸುರಾಣಾಂ ಯಾನಿ ಮಂದಿರಾನಿ ತೇಷಾಂ ವೃಂದೇಶು ಸಮೂಹೇಶು. ಸುರಮಂದಿರ ವೃಂದ ಅಂದರೆ ಪರಮಾತ್ಮನ ದೇವಾಲಯ ಅಂತ ಯಾವುದಿದೆ ಅದರ ಸಮೂಹ, ಆ ಗುಂಪಿನಲ್ಲಿ ಇಂದಿರಾರಮಣ ವಂದನ ಕೃತ್ಯಂ. ಇಂದಿರಾರಮಣ ಅಂದ್ರೆ ಲಕ್ಷ್ಮಿಯ ಪತಿಯಾದ ನಾರಾಯಣ ಅಂತ ಅರ್ಥ. ನಾರಾಯಣನಿಗೆ ನಮಸ್ಕಾರ. ಆಚರನ್ ಅದನ್ನು ಮಾಡ್ತಾ ಅಂತ ಅರ್ಥ. ಶೈವಾದಿ ನಾನಾ ಅಮರಾಲಯೇಶ್ವಪಿ ಅಂದ್ರೆ ಕೇವಲ ವಿಷ್ಣುವಿನ ದೇವಸ್ಥಾನಕ್ಕೆ ಮಾತ್ರ ಆಚಾರ್ಯರು ಓದದ್ದಲ್ಲ, ಅನೇಕ ಶೈವಾದಿ ಬೇರೆ ದೇವತೆಗಳ ದೇವಸ್ಥಾನಕ್ಕೂ ಹೋಗಿದ್ದಾರೆ. ಆದರೆ ಅಲ್ಲಿ ಯಾರಿಗೆ ನಮಸ್ಕಾರ ಮಾಡಿದರು ಹಾಗೆಂದ್ರೆ ಅಲ್ಲಿರುವ ಪರಮಾತ್ಮನಿಗೆ ಮಾತ್ರ ನಮಸ್ಕಾರ ಮಾಡಿದರು ಅಂತ ಅರ್ಥ. ಶೈವಾದಿ ನಾನಾ ಅಮರಾಲಯೇಶ್ವಪಿ ಕೇವಲಂ ಇಂದಿರಾಪತಿ ವಂದನಾಖ್ಯಂ. ಈಗ ಲಿಂಗಕ್ಕೆ ನಮಸ್ಕಾರ ಮಾಡಿದರು ಅಂದ್ರೆ ಅಲ್ಲಿ ಇದ್ದ ರುದ್ರದೇವರಿಗೆ ನಮಸ್ಕಾರ ಅಂತ ಅರ್ಥ ಇಲ್ಲ. ರುದ್ರನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾತ್ರ ನಮಸ್ಕಾರ ಹಾಗೆ ಅಂತ. ಆ ನಮಸ್ಕಾರ ಮಾಡುವುದೆಂಬ ಅದು ನಮ್ಮ ಮನಸ್ಸಿನ ಒಂದು ವ್ಯಾಪಾರ. ಅದು ಮನಸ್ಸಿನಲ್ಲಿ ಏನ್ ಚಿಂತನೆ ಮಾಡಿ ನಾವು ನಮಸ್ಕಾರ ಮಾಡ್ತೀವಿ ಅಂತ. ಏನೋ ಬರೀ ಕಲ್ಲಂತ ನಮಸ್ಕಾರ ಮಾಡಿದ್ರೆ ಅದು ಬರೀ ಕಲ್ಲೇ. ನಮಗೆ ಕಲ್ಲಿನಲ್ಲಿ ದೇವರು, ಕಲ್ಲಿನಲ್ಲಿ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ ಪರಮಾತ್ಮ ಹಾಗೆಂದ್ರೆ ಅದು ಆ ನಮಸ್ಕಾರ ಪರಮಾತ್ಮನಿಗೆ ಮುಟ್ಟುತ್ತದೆ ಹಾಗೆ ಅಂತ. ಅದೇ ತರ ಆಚಾರ್ಯರು ಅದು ಶಿವನ ಲಿಂಗದಲ್ಲಿ ಒಳಗೆ ರುದ್ರದೇವರು, ಆ ರುದ್ರದೇವರಿಗೆ ನಮಸ್ಕಾರ ಅಲ್ಲ. ರುದ್ರದೇವರ ಒಳಗೆ ಮುಖ್ಯಪ್ರಾಣದೇವರಿಗೆ ನಮಸ್ಕಾರ ಅಲ್ಲ. ಅವರ ಒಳಗಿರುವ ಆ ಪರಮಾತ್ಮನಿಗೆ ನಮಸ್ಕಾರ ಹಾಗೆ ಅಂತ. ಆ ಥರ ಅದೇ ಥರ ಅನೇಕ ದೇವಾಲಯ ಇದೆ, ಶಿವಾದಿ ಅನೇಕ ದೇವತೆಗಳ ಆಲಯ. ಅದಕ್ಕೆಲ್ಲ ಹೋಗಿ ಕೇವಲ ಪರಮಾತ್ಮನಿಗೆ ಮಾತ್ರ ಅವರು ನಮಸ್ಕಾರ ಮಾಡಿದರು ಹಾಗೆ ಅಂತ. ಶೋಭನಃ ವಿಚಾರಃ ತತ್ವವಿಮರ್ಶಃ ಯಸ್ಯ ಸುವಿಚಾರಃ. ಒಳ್ಳೆ ವಿಚಾರ ಮಾಡತಕ್ಕವರು. ಎಂಥ ಒಂದು ಚಿಂತನೆ ನೋಡಿ, ನಮಸ್ಕಾರ ಮಾಡುವಾಗ ನಮ್ಮ ಮನಸ್ಸು ಹೇಗಿರಬೇಕು ಅಂತ ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಸುವಿಚಾರಃ ಶ್ರೀಮಧ್ವಾಚಾರ್ಯಃ ಅಸುಚಿರಾತ್. ಅಸುಚಿರಾತ್ ಅಂದ್ರೆ ಕೂಡಲೇ ಅಂತ ಅರ್ಥ. ಬೇಗ ಸಂಚಾರವನ್ನೆಲ್ಲ ಮುಗಿಸಿ ರೌಪ್ಯಪೀಠ ಪತಿಂ ಅಂದ್ರೆ ರಜತ ಪೀಠಪುರ ಅಲ್ಲಿ ವಾಸವಾಗಿರುವ ಮುಕುಂದಂ ಅಂದ್ರೆ ಅನಂತೇಶ್ವರನ ದೇವಸ್ಥಾನಕ್ಕೆ ಬಂದರು. ಆಪ ಅಂದ್ರೆ ಬಂದರು ಅಂತ ಅರ್ಥ. ಪೂರ್ವೋಕ್ತ ಪ್ರಕಾರೇನ, ಹಿಂದೆ ಹೇಳಿದ ಪ್ರಕಾರದಿಂದ ದಕ್ಷಿಣ ದಿಶಸ್ಥ ಸರ್ವತೀರ್ಥ ಕ್ಷೇತ್ರ ಯಾತ್ರಾಂ ಕೃತ್ವ, ದಕ್ಷಿಣ ದೇಶದಲ್ಲಿ ಇದ್ದ ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆಯನ್ನು ಕೂಡ ಮುಗಿಸಿ ಮತ್ತೆ ರಜತಪೀಠಪುರಕ್ಕೆ ಆಚಾರ್ಯರು ಬಂದರು ಹಾಗೆ ಅಂತ ಒಟ್ಟು ವಿಚಾರ. ಸುಂದರೇಷು ಸುರಮಂದಿರ ವೃಂದೇಷ್ವಿಂದಿರಾರಮಣ ವಂದನ ಕೃತ್ಯಂ ಆಚರನ್ನ ಸುಚಿರಾ ಸುವಿಚಾರೋ ರೌಪ್ಯಪೀಠಪತಿಮಾಪ ಮುಕುಂದಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.